ಆತ್ಮೀಯ ಪೋಷಕರೇ, Z6 ಲೆವೆಲ್ಗೆ ಸುಸ್ವಾಗತ. ನನ್ನ ಹೆಸರು ಮಮತಾ, ನಜರಾ ಶಾಲೆಯ ಅಬಕಾಸ್ ಶಿಕ್ಷಕಿ. ಇಂದು ನಾವು Z6 ಹಂತದ ಪರಿಕಲ್ಪನೆಯನ್ನು ಕಲಿಯೋಣ. ಉತ್ತಮ ತಿಳುವಳಿಕೆಯಿಂದ ಅಬಕಾಸನ್ನು ಒಟ್ಟಿಗೆ ಅನ್ವೇಷಿಸೋಣ. ದಯಮಾಡಿ ಪುಟ ಸಂಖ್ಯೆ 2 ತೆಗೆಯಿರಿ. ಲೆಸನ್ 1. ಈ ಹಂತದಲ್ಲಿ ಮುಖ್ಯವಾದದ್ದು ಭಾಗಾಕಾರ. ಆದ್ದರಿಂದ ಕೆಲವು ಲೆಕ್ಕಗಳನ್ನು ಮಾಡಿ ತೋರಿಸುತ್ತೇನೆ. ಮೊದಲನೇ ಪ್ರಶ್ನೆ, 96/4. ಸಾಮಾನ್ಯವಾಗಿ ಭಾಗಾಕಾರ ಈ ರೀತಿ ಮಾಡುತ್ತೇವೆ. ಅಬಕಾಸಲ್ಲಿ ಹೇಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಡುತ್ತೇನೆ. ದಿಸ್ ಅಬಕಾಸ್ ಟೂಲ್, ಝೂಮ್, ದಿಸ್ ಕ್ವಶನ್ ಪಾರ್ಟು, ದಿಸ್ ಆನ್ಸರ್ ಪಾರ್ಟು. 96ಗೆ ಬಾಜೆ ಎಂದು ಹೇಳುತ್ತೇವೆ, 24ಕ್ಕೆ ಭಾಗಲಬ್ಧ ಎಂದು ಹೇಳುತ್ತೇವೆ, 4ಕ್ಕೆ ಭಾಜಕ ಎಂದು ಹೇಳುತ್ತೇವೆ, 00ಗೆ ಶೇಷ ಎಂದು ಹೇಳುತ್ತೇವೆ. 96/4, 4 ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದಿಸ್ ಫಸ್ಟ್ ಪೊಸಿಷನ್, ದಿಸ್ ಸೆಕೆಂಡ್ ಪೊಸಿಷನ್ 2 ಡಿಜಿಟ್ ಇರುವುದರಿಂದ 2 ಪೊಸಿಷನಿಂದ ಶುರು ಮಾಡಿಕೊಳ್ಳಬೇಕು. 1's ಪ್ಲೇಸ್ ಫಸ್ಟ್ ಪೊಸಿಷನ್, 10's ಪ್ಲೇಸ್ ಸೆಕೆಂಡ್ ಪೊಸಿಷನ್. ಸೆಕೆಂಡ್ ಪೊಸಿಷನಲ್ಲಿ ನಾವು ಬೆರಳನ್ನು ಇಟ್ಟುಕೊಳ್ಳಬೇಕು. 4 2 8, ಆ್ಯಡ್ 2 ಲೆಸ್ 8. ಫಸ್ಟ್ ಪೊಸಿಷನಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 2 ಡಿಜಿಟ್ ಇದೆ, 16 ಇದೆ. 4 4 16, ಆ್ಯಡ್ 4 ಲೆಸ್ 16. ಭಾಗಲಬ್ಧ 24. ಇಲ್ಲಿ ಯಾವುದೇ ಬೀಡ್ಸು ಟಚ್ ಆಗಿಲ್ಲ. ಶೇಷ 00. 24 ಶೇಷ 0 ಎಂದು ಬರೆದುಕೊಳ್ಳಬೇಕು. ಝೂಮ್. ಎರಡನೇ ಪ್ರಶ್ನೆ, 48/4. 48/4. 4 ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದಿಸ್ ಫಸ್ಟ್ ಪೊಸಿಷನ್, ದಿಸ್ ಸೆಕೆಂಡ್ ಪೊಸಿಷನ್ನು 2 ಡಿಜಿಟ್ ಇದೆ, ಹಾಗಾಗಿ ಸೆಕೆಂಡ್ ಪೊಸಿಷನಿಂದ ಶುರು ಮಾಡಿಕೊಳ್ಳಬೇಕು. ದಿಸ್ ಫಸ್ಟ್ ಪೊಸಿಷನ್, ದಿಸ್ ಸೆಕೆಂಡ್ ಪೊಸಿಷನ್. ಸೆಕೆಂಡ್ ಪೊಸಿಷನಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 4 1 4, ಆ್ಯಡ್ 1 ಲೆಸ್ 4. ಫಸ್ಟ್ ಪೊಸಿಷನಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 4 2 8, ಆ್ಯಡ್ 2 ಲೆಸ್ 8. ಭಾಗಲಬ್ಧ 12. ಇಲ್ಲಿ ಯಾವುದೇ ಬೀಡ್ಸು ಟಚ್ ಆಗಿಲ್ಲ. ಶೇಷ 00. 12 ಶೇಷ 0 ಎಂದು ಬರೆದುಕೊಳ್ಳಬೇಕು. ಝೂಮ್. ಪ್ರಶ್ನೆ 3, 12/2. 12/2. 2 ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದಿಸ್ ಫಸ್ಟ್ ಪೊಸಿಷನ್, ದಿಸ್ ಸೆಕೆಂಡ್ ಪೊಸಿಷನ್ನು 2 ಡಿಜಿಟ್ ಇದೆ, ಹಾಗಾಗಿ ಇದು ಸೆಕೆಂಡ್ ಪೊಸಿಷನ್ ಬರುವುದಿಲ್ಲ. ಯಾಕಂದರೆ ಇದು 1 2ಕ್ಕಿಂತ ಚಿಕ್ಕದು, ಹಾಗಾಗಿ ಫಸ್ಟ್ ಪೊಸಿಷನಿಂದ ಶುರು ಮಾಡಿಕೊಳ್ಳಬೇಕು. ದಿಸ್ ಫಸ್ಟ್ ಪೊಸಿಷನ್ ಬೆರಳನ್ನು ಹಿಡಿದುಕೊಳ್ಳಬೇಕು. 2 6 12, 2 6 12. 12 ಲೆಸ್ ಮಾಡಬೇಕು. ಭಾಗಲಬ್ಧ 6. ಇಲ್ಲಿ ಯಾವುದೇ ಬೀಡ್ಸು ಟಚ್ ಆಗಿಲ್ಲ. ಶೇಷ 00. 6 ಶೇಷ 0 ಎಂದು ಬರೆದುಕೊಳ್ಳಬೇಕು. ಹೀಗೆ ಎಲ್ಲ ಭಾಗಾಕಾರ ಲೆಕ್ಕಗಳನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.